ಎಲ್ಲರಿಗೂ ನಮಸ್ಕಾರ. ನಮ್ಮ ಉತ್ತರ ಕರ್ನಾಟಕದೊಳಗೆ ಭಾಳ ವೆರೈಟಿ ಪಲ್ಯಗಳನ್ನು ಮಾಡ್ತಾರೆ. ಅಂಥ ಪಲ್ಯ ಒಳಗೆ ಒಂದು ವಿಶೇಷವಾದ ಪಲ್ಯನ ಇವತ್ತು ನಿಮ್ಮ ಮುಂದೆ ತೊಗೊಂಬರಕತ್ತಿದ್ದೀನಿ. ಈ ಪಲ್ಯ ಭಾಳ ಅಂದ್ರೆ ಭಾಳ ವಿಶಿಷ್ಟ ಮತ್ತು ಅಷ್ಟ ರುಚಿಕಟ್ಟಾಗೈತಿ, ಆರೋಗ್ಯಕರವಾಗೈತಿ, ಹೊಸ ರೆಸಿಪಿ ಐತಿ. ಈ ರೆಸಿಪಿ ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಬರೋ ಬೆಲ್ ಗಂಟೆ ಹೊಡೆಯೋದು ಮರಿಬೇಡ್ರಿ. ಇದಕ್ಕೆ ನಾವು ಒಂದೆರಡು ಎಳೆ ಬದ್ನಿಕಾಯಿ ತೊಗೊಂಡೇವಿ. ಬದ್ನಿಕಾಯಿ ತೊಗೊಂಡು ಅವನ್ನ ಕಟ್ ಮಾಡಿ ಇಟ್ಕೊಂಡೀವಿ. ಇದಕ್ಕೆ ಸ್ವಲ್ಪ ಒಗ್ಗರಣೆಗೆ ಮಸಾಲೆ ಏನೇನು ಬೇಕಂತ ನೋಡ್ಕೊಳ್ಳೋಣ. ಟೊಮೆಟೊ, ಬೆಳ್ಳುಳ್ಳಿ ಹೆಸರು ತೊಗೊಂಡು ಅವನ್ನ ಜಜ್ಜಿ ಇಟ್ಕೊಂಡೀವಿ. ಕರಿಬೇವು ತೊಗೊಂಡೀವಿ, ಕೊತ್ತಂಬರಿ ತೊಗೊಂಡೀವಿ, ಒಂದು 2-3 ಉಳ್ಳಾಗಡ್ಡಿ ತೊಗೊಂಡೀವಿ. ಹಂಗೆ ಶೇಂಗಾ ಹುರಿದ ಪುಡಿ ಮಾಡಿ ಶೇಂಗಾ ಪುಡಿ ಇಟ್ಕೊಂಡೀವಿ. ಈಗ ನಾವು ತೋರ್ಸಾಕತ್ತಿದ್ದೀವಿ ನೋಡ್ರಿ, ಈ ರೆಸಿಪಿಗೆ ಇದನ್ನು ನಾವು ಕಾಂಬಿನೇಷನ್ ಮಾಡೀವಿ. ಇದಕ್ಕೆ ಗಂಡ್ರೋಳಿ ಅಂತಾರೆ ನಮ್ಮ ಕಡೆ. ಈ ಗಂಡ್ರೋಳಿ ಅಂದ್ರೆ ಉಳ್ಳಾಗಡ್ಡಿ ಪಲ್ಯ ಬರ್ತೈತಲ್ಲ, ಸ್ಪ್ರಿಂಗ್ ಓನಿಯನ್ ಅಂತಾರಲ್ಲ, ಆ ಸ್ಪ್ರಿಂಗ್ ಓನಿಯನ್ದ ಈ ನೋಡ್ರಿ ತೋರ್ಸಾಕತ್ತಿದ್ದೀನಲ್ಲ ಹೂವು ಆಗ್ತೈತಿ. ಅಂದ್ರೆ ಹೂವಾಗಿ ಬೀಜ ಕಟ್ಟೋಕ್ಕಿಂತ ಮೊದಲ ಅದ ಬಲಿತೈತಿ. ಹಿಂಗೆ ಈ ಪೈಪ್ ಟೈಪ್ ಇರ್ತೈತಿ. ಅದು ಸ್ಪ್ರಿಂಗ್ ಓನಿಯನ್ನ ಬಿರ್ಸಿರ್ತೈತಿ ಸ್ವಲ್ಪ. ಅದ್ರೊಳಗನ ಈ ಹೂವು ಆಗೋಕ್ಕಿಂತ ಮುಂಚೆ ನಾವು ತೊಗೊಂಡು ಅದನ್ನು ಪಲ್ಯ ಮಾಡೋರ್ದೀವಿ. ಭಾಳ ಅಂದ್ರೆ ಭಾಳ ಟೇಸ್ಟಿ ಆಕೈತಿ. ಇದನ್ನು ನೀವು ಸಿಕ್ಕರೆ ತೊಗೊಂಬಂದು ಮಾಡೋದ ಮರಿಬೇಡ್ರಿ. ಈಗ ಸೀಸನ್ ಐತಿ. ಈ ಗಂಡ್ರೋಳಿ ಪಲ್ಯ ನೀವು ಮಾಡೋದ ಒಟ್ಟು ತಪ್ಪಿಸ್ಬೇಡ್ರಿ. ಈಗ ನಾವೊಂದು ಕಡಾಯಿ ಇಟ್ಕೊಂಡು ಕಡಾಯಿದೊಳಗೆ 1-2 ಚಮಚ ಎಣ್ಣೆ ಹಾಕಿ, ಎಣ್ಣೆ ಕಾದ ಕೂಡಲೇ ಜೀರಿಗೆ ಚಟಪಟ ಅಂದ ಕೂಡಲೇ ಸಾಸಿವೆ. ಒಗ್ಗರಣೆ ನಿಧಾನಕ್ಕೆ ಮಾಡೋದು, ಮಸ್ತ್ ಮಾಡೋದು. ಈ ಗಂಡ್ರೋಳಿ ಮತ್ತು ಬದನೆಕಾಯಿ ಎರಡೂ ಪಲ್ಯ ನಮ್ಮ ಉತ್ತರ ಕರ್ನಾಟಕದೊಳಗೆ ಮನೆಯೊಳಗೂ ಮಾಡ್ತಾರೆ. ಈಗ ನಾವು ಅದಕ್ಕೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಹಾಕಿವಿ ನೋಡ್ರಿ. ಬೆಳ್ಳುಳ್ಳಿ ಕರಿಬೇವು ಹಾಕಿ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ಹುರ್ಕೋಬೇಕ್ರಿ. ಈಗ ನಾವೊಂದು ಹಸಿ ಶುಂಠಿ ಪೀಸ್ ತೊಗೊಂಡು ಅದನ್ನು ನಾವು ತುರಿಯಾಕತ್ತಿದ್ವಿ ರೀ. ಹಿಂಗೆ ಹಸಿ ಶುಂಠಿನ ಇದ್ರೊಳಗೆ ತುರಿದು ಬಿಟ್ರೆ ಅದು ಫ್ಲೇವರ್ ಭಾಳ ಚಲೋ ಕೊಡ್ತೈತಿ, ರುಚಿ ಭಾಳ ಚಲೋ ಬರ್ತೈತಿ. ಈಗ ನಾವು ಅದನ್ನು ಸ್ವಲ್ಪ ಎಣ್ಣೆ ಒಳಗೆ ಬೇಯಿಸ್ಕೊಳಕತ್ತಿದ್ದೀವಿ. ಬೆಳ್ಳುಳ್ಳಿ ಆಯ್ತು, ಹಸಿ ಶುಂಠಿ ಆಯ್ತು. ಈಗ ಬಂತು ನೋಡ್ರಿ ಉಳ್ಳಾಗಡ್ಡಿನೂ ಬಂಗಾರದ ಬಣ್ಣ ಬರೋ ತನಕ ಹುರ್ಕೊಳ್ಳೋದ್ರಿ. ಹಿಂಗೆ ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾಗ್ಬೇಕ್ರಿ, ಅಂದ್ರೆ ರುಚಿ ಭಾಳ ಚಲೋ ಬರ್ತೈತಿ. ಈಗ ಅದಕ್ಕೆ ಟೊಮೆಟೊ ಸೇರ್ಸಾಕತ್ತಿದ್ವಿ ನೋಡ್ರಿ. ಟೊಮೆಟೊ ಸೇರಿಸ್ತಂದ್ರೆ ಉಳ್ಳಾಗಡ್ಡಿ ಇನ್ನೂ ಮೆತ್ತಗಾಗ್ತಾವೆ. ಯಾಕಂದ್ರೆ ಟೊಮೆಟೊ ನೀರು ಬಿಡ್ತೈತಿ. ಟೊಮೆಟೊ ಮೆತ್ತಗಾಗೋ ತನಕ ಈ ಒಗ್ಗರಣೆ ನಾವು ಹುರ್ಕೊಳ್ಳೋದ್ರಿ. ಹಿಂಗೆ ಹುರ್ಕೊಂಡ್ರೆ ರುಚಿ ಭಾಳ ಚಲೋ ಬರ್ತೈತಿ. ಒಂದೊಂದು ಪದಾರ್ಥಗಳನ್ನು ನಾವು ಮಸಾಲೆಗೆ ಸೇರಿಸ್ಕೊತ ಹೋಗ್ಬೇಕ್ರಿ. ಈಗ ಬಂತು ನೋಡ್ರಿ ಅರಿಶಿನ ಪುಡಿ ಹಾಕ್ತಂದ್ರೆ ಕಲರ ಭಾಳ ಚಂದ ಬರ್ತೈತಿ. ಅರಿಶಿನ ಪುಡಿ ಇಲ್ದಿರ್ಕ ಒಗ್ಗರಣೆನ ಚಲೋ ಅನ್ಸಂಗಿಲ್ರಿ ಅದು. ಅದಕ್ಕೆ ಅರಿಶಿನ ಪುಡಿ ಬೇಕೇ ಬೇಕು. ಇಷ್ಟಾದ ಕೂಡಲೇ ನಾವು ಅದಕ್ಕೆ ಗಂಡ್ರೋಳಿ ಕಟ್ ಮಾಡಿ ಇಟ್ಟಿದ್ವಲ್ಲ, ಆ ಗಂಡ್ರೋಳಿ ಎಲ್ಲ ಹಾಕಿಬಿಟ್ಟು ನೋಡ್ರಿ. ಈ ಗಂಡ್ರೋಳಿ ಇವು ಮೆತ್ತಗಾಗೋ ತನಕ ಬಾಳೋ ತನಕ ಸ್ವಲ್ಪ ಇವನು ಹುರ್ಕೋಬೇಕ್ರಿ. ಈ ಗಂಡ್ರೋಳಿ ಅಂತೀವಲ್ಲ, ಸ್ಪ್ರಿಂಗ್ ಓನಿಯನ್ನ ಹೂವು ಆಗೋಕ್ಕಿಂತ ಮುಂಚೆ ಇದ್ದಿದ್ರದ ಅಂದ್ರೆ ಬೀಜ ಕಟ್ತೈತ್ರಿ. ಉಳ್ಳಾಗಡ್ಡಿ ಬೀಜ ಆಗ್ತಾವಲ್ಲ, ಆ ಬೀಜ ಕಟ್ಟೋಕ್ಕಿಂತ ಮೊದಲ ಈ ಗಂಡ್ರೋಳಿ. ಇದು ಸ್ವಲ್ಪ ಸಿಹಿ ಬರ್ತೈತ್ರಿ. ರುಚಿ ಭಾಳ ಅಂದ್ರೆ ಭಾಳ ಚಲೋ ಇರ್ತೈತಿ. ಈಗ ನಾವು ಅದನ್ನು ಲಿಡ್ ಮುಚ್ಚಿ ಒಂದು 5 ನಿಮಿಷ ಬೇಯಕ್ಕಿಟ್ಟಿದ್ದು ಕರೆಕ್ಟಾಗಿ ಬೆಂದವ. ನೀವು ಈಗ ನೋಡ್ತಿರ್ಬೋದು, ಕಲರು ಚೇಂಜ್ ಆಗೈತಿ. ಆಮೇಲೆ ಮೊದಲು ನಾವು ಹಾಕಬೇಕಾದ್ರೆ ಎಷ್ಟಿತ್ತು, ಈಗ ಎಷ್ಟಾಗೈತಿ. ಮೆತ್ತಗಾತಂದ್ರೆ ಸ್ವಲ್ಪ ಕರಗ್ತೈತಿ. ನೀವು ಅಲ್ಲಿ ನೋಡ್ತಿರ್ಬೋದು ಎಣ್ಣೆ ಒಳಗೆ ನೀರು ಬಿಡಾಕತ್ತೈತಿ ಅದು. ಈಗ ಇದಕ್ಕೆ ಅದಕ್ಕೆ ಅವು 2 ಬದನೆಕಾಯಿ ಇತ್ತಲ್ಲ, ಆ 2 ಬದನೆಕಾಯಿ ಪೀಸ ಕಟ್ ಮಾಡಿ ಇದಕ್ಕೆ ಸೇರಿಸಿಬಿಡೋದು ನೋಡ್ರಿ. ಹಿಂಗೆ ಬದನೆಕಾಯಿ ಮತ್ತು ಗಂಡ್ರೋಳಿ ರೊಟ್ಟಿ ಜೊತೆ ಚಪಾತಿ ಜೊತೆ ಮಸ್ತ್ ಕಾಂಬಿನೇಷನ್ ಆಕೈತ್ರಿ. ಈ ಪಲ್ಯ ನೀವು ಒಂದು ಸಲ ಮಾಡಿದ್ರಂದ್ರೆ ಮನೆಯೊಳಗೆ ಇದನ್ನು ಕೇಳ್ತಾರ್ರಿ. ಯಾಕಂದ್ರೆ ಅಷ್ಟು ರುಚಿಕಟ್ಟಾಕೈತಿ, ಅಷ್ಟು ಟೇಸ್ಟಿ ಆಕೈತ್ರಿ. ಈಗ ಅದಕ್ಕೆ ಖಾರದ ಪುಡಿ ಹಾಕಾಕತ್ತಿದ್ದೀವಿ. ಖಾರ ನೋಡ್ಕೊಂಡು ಹಾಕಿರಿ. ಮನೆಯೊಳಗೆ ಖಾರ ಸ್ವಲ್ಪ ಜಾಸ್ತಿ ತಿನ್ನಾರದ್ರಂದ್ರೆ ಜಾಸ್ತಿ ಹಾಕಿರಿ. ಇದಕ್ಕೆ ನಾವೀಗ ಗರಂ ಮಸಾಲ ಹಾಕಾಕತ್ತಿದ್ದೀವಿ, ಧನಿಯಾ ಪುಡಿ ಹಾಕಾಕತ್ತಿದ್ದೀವಿ. ಈ ಮಸಾಲೆಗೆ ನಿಮ್ಮ ಕಡೆ ಯಾವ ಅಡುಗೆ ಮನೆಯೊಳಗೆ ಐತಲ್ಲ ಆ ಮಸಾಲೆನ ಹಾಕಿರಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಆಮೇಲೆ ಕೊತ್ತಂಬರಿ ಹಾಕಿ
ಸ್ವಲ್ಪ ಒಂದು ಚಿಟಿಕೆ ಸಕ್ಕರೆ ಹಾಕಕತ್ತಿದ್ದೀವಿ ರೀ, ರುಚಿ ಬ್ಯಾಲೆನ್ಸ್ ಆಗಲಿ ಅಂತೇಳಿ ಸಕ್ಕರೆ ಹಾಕಕತ್ತಿದ್ದೀವಿ. ಶೇಂಗಾ ಪುಡಿನೂ ಉದುರಿಸಿಬಿಟ್ಟು ನೋಡ್ರಿ, ಶೇಂಗಾ ಪುಡಿ ಉದುರಿಸಿ ಮತ್ತು ಮ್ಯಾಲೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ರೀ. ಹಿಂಗೆ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನೆಲ್ಲ ಮಸಾಲೆ ಮಿಕ್ಸ್ ಮಾಡ್ಕೊಂಬಿಡೋದ್ರಿ. ಹಿಂಗೆ ನೋಡ್ರಿ, ಈಗ ಡ್ರೈ ಐತದ, ಹಿಂಗೆ ಕಾಣಿಸಕತ್ತೈತಿ. ಸ್ವಲ್ಪ ಇನ್ನೊಂದು ಸ್ವಲ್ಪ ಇದನ್ನು ಬೇಯಿಸ್ತಂದ್ರೆ ಭಾಳ ಚಲೋ ಬರ್ತೈತಿ. ಇದ್ರದ್ದು ರುಚಿ ತಿಂದ್ರನ ಗೊತ್ತು ರೀ. ನಮ್ಮ ಉತ್ತರ ಕರ್ನಾಟಕದೊಳಗೆ ಉಳ್ಳಾಗಡ್ಡಿ ಈಗ ಬರಾಕತ್ತಾವ್ರಿ, ಅಂದ್ರೆ ಉಳ್ಳಾಗಡ್ಡಿ ಕೊಯ್ಯು ಕಾಲ ಬಂದೈತಿ. ಈಗ ಈ ಉಳ್ಳಾಗಡ್ಡಿ ಕೊಯ್ಲಿಗೆ ಯಾವಾಗ ಬರ್ತೈತಲ್ಲ ಅವಾಗ ಈ ಗಂಡ್ರೋಳಿ ಸಿಗ್ತಾವೆ. ವರ್ಷ ಪೂರ್ತಿ ಈ ಗಂಡ್ರೋಳಿ ಸಿಗಂಗಿಲ್ಲ, ನೆನ್ಪಿಟ್ಕೊರಿ. ಉಳ್ಳಾಗಡ್ಡಿ ಕೊಯ್ಲಿಗೆ ಬಂದಾಗ ಅಷ್ಟೇ ಸಿಗ್ತಾವ. ಅವಾಗನ ತಂದ ಈ ಸೀಸನ್ ಮುಗಿಕ್ಕಿಂತ ಮೊದಲ ಈ ರೆಸಿಪಿನ ಮಾಡ್ಕೊಂಬಿಡೋದ್ರಿ. ಯಾವ ಸೀಸನ್ದಾಗ ಏನು ಸಿಗ್ತೈತಲ್ಲ ಆವಾಗ ನಾವು ಅದನ್ನು ಮಾಡ್ಕೊಂಡು ತಿನ್ಬೇಕ್ರಿ. ಅಂದ್ರೆ ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಈಗ ನಾವು ಅದಕ್ಕೆ ಮ್ಯಾಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಅದನ್ನು ಲಿಡ್ ಮುಚ್ಚಿ ಒಂದು 5 ನಿಮಿಷ ಇಟ್ಟು ಬಿಟ್ಟಿವಿ. ನೋಡ್ರಿ, ಎಣ್ಣೆ ಎಷ್ಟು ಚಂದ ಬಿಟ್ಟೈತದ, ನೀರು ಅಟ್ಟಿಸೈತಿ, ನೀವು ನೋಡ್ತಿರ್ಬೋದು. ಅದನ್ನು ಎಲ್ಲ ಮಿಕ್ಸ್ ಮಾಡ್ಕೊಂಡಿವಿ. ಬದನೆಕಾಯಿ ಕರೆಕ್ಟಾಗಿ ಬೆಂದಾವಿಲ್ಲಿ ನೋಡ್ಕೊಂಬಿಡೋದು. ಬದ್ನೆಕಾಯಿ ಸ್ವಲ್ಪ ಬೇಯಬೇಕ್ರವ, ಹಂಗೆ ಹಸಿ ಬಿಸಿ ಇತ್ತಂದ್ರೆ ಕರ್ರಮ್ ಕುರ್ರಮ್ ಅಂತಾವು, ಬದನೆಕಾಯಿ ಚಲೋ ಬರೋದಿಲ್ಲ. ಈಗ ನೋಡ್ರಿ, ನಮ್ದು ಸ್ಪ್ರಿಂಗ್ ಓನಿಯನ್ ಅಂದ್ರೆ ಗಂಡ್ರೋಳಿ ಇತ್ತಲ್ಲ, ಗಂಡ್ರೋಳಿ ಒಟ್ಟ ಕಾಣಾನಿಲ್ಲ ರೀ, ಅದ್ರೊಳಗೆ ಬರೀ ಬದ್ನೆಕಾಯಿ ಪೀಸ್ ಅಷ್ಟೇ ಕಾಣಿಸಕತ್ತಾವ. ಹಿಂಗೆ ಪಲ್ಯ ಮಾಡಿರಿ. ಈಗ ನಾವು ಸರ್ವಿಂಗ್ ಬೌಲ್ ಒಳಗೆ ರೆಡಿ ಮಾಡ್ಕೊಂಡೇವಿ. ಇದನ್ನು ನಾವು ಚಪಾತಿ ಜೊತೆ ಟೇಸ್ಟ್ ನೋಡ್ತೀವಿ. ನೀವು ವಿಡಿಯೋ ನೋಡಿದ ಕೂಡಲೇ ಈ ರೆಸಿಪಿನ ಮಾಡೋದು ಮರಿಬೇಡ್ರಿ. ಮತ್ತು ನಮ್ಮ ಎಲ್ಲ ವಿಡಿಯೋಗಳನ್ನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದು ಮರಿಬೇಡ್ರಿ. ಇಲ್ಲಿ ತನಕ ಸ್ಕಿಪ್ ಮಾಡಲ್ದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.